ಭೇಟಿಯಾಡುವ ಮೋದಿ ಸರ್ಕಾರ ಸಂವಿಧಾನವ ತುಳಿಯುತ್ತಿದೆ, ಪ್ರಜಾಪ್ರಭುತ್ವ ಹೊಡೆಯುತ್ತಿದೆ, ಸರ್ವಾಧಿಕಾರ ಎಸಗುತ್ತಿದೆ. ಎಂಕೆ ಪೈಜಿಯ ಬಂಧನ ಮಾಡಿ ಕೇಂದ್ರ ಮೋದಿ ಸರ್ಕಾರ, ಇದು ಹಿಟ್ಲರ್ ಮಾದರಿ ಸರ್ಕಾರ, ದ್ವೇಷ ಸಾಧಿಸುವ ಸರ್ಕಾರ, ಇದು ಫಾಸಿಸ್ಟ್ ಸರ್ಕಾರ. ಎಂಕೆ ಪೈಜಿಯ ಬಂಧನ ಮಾಡಿ ನ್ಯಾಯದ ಧ್ವನಿಗಳ ಅಡಗಿಸುವುದಾದರೆ ಮೋದಿ ಸರ್ಕಾರದ ಕನಸಷ್ಟೇ. ನಿಮ್ಮಿಂದಾಗಲು ಬಿಟ್ಟು ಬಿಡಿ, ಬಿಡುಗಡೆ ಮಾಡಲು ತಯಾರಾಗಿ ಎಸ್ಡಿಪಿಐ ನಾಯಕರು, ಪ್ರಜಾಪ್ರಭುತ್ವದ ವಾಹಕರು ನ್ಯಾಯವ ತುಳಿ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಧಾರವಾಡ ನಗರದಲ್ಲಿ ಎಸ್ಡಿಪಿಐ ವತಿಯಿಂದ ಬೃಹತ್ ಪ್ರತಿಭಟನೆ. ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿ ಅವರನ್ನು ಇಡಿ ಅಧಿಕಾರಿಗಳು ಅಕ್ರಮವಾಗಿ ಬಂಧನ ಮಾಡಿರುವುದನ್ನು ವಿರೋಧಿಸಿ ಮತ್ತು ತಕ್ಷಣ ಬಿಡುಗಡೆಗೆ ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಧಾರವಾಡ ನಗರದ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು 6/3/2025 ಗುರುವಾರದಂದು ಸಂಜೆ 7 ಗಂಟೆಗೆ ಧಾರವಾಡ ನಗರದ ಜುಬ್ಲಿ ಸರ್ಕಲ್ ಕಲಾಭವನ ಹತ್ತಿರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೋರಾಟ ನಡೆಸುವೆವು, ಯಜ್ಞೆ ಬಯಸಿದರು ನ್ಯಾಯದ ಧ್ವನಿಯನ್ನು ಅವರಿಗೆ ದಯಮನಿಸಲು ಸಾಧ್ಯವೇ? ಎದುರಿಸಲಾಗದರೂ ಅಕ್ರಮವಾಗಿ ಬಂಧಿಸಿ ಗಮನಿಸಲು ನೋಡುತ್ತಿದ್ದಾರೆ. ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರಶ್ನೆಗಳನ್ನು ಉತ್ತರಿಸಲಾಗದ, ಹೋರಾಟಗಳನ್ನು ಎದುರಿಸಲಾಗದ ಮನೆ ಹೇಳಿ ಬಿಜೆಪಿ ಸರ್ಕಾರ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರನ್ನು ಎಂಕೆ ಫೈಜಿಯನ್ನು ಅಕ್ರಮ ಬಂಧನ ಮಾಡಿ ಎಸ್ಡಿಪಿಐ ಹೋರಾಟ ಕಂಡು ಮಾನವ ಉಳಿಸಲು ಫೈಜಿ ಬಂಧನ ಪ್ರಜಾಪ್ರಭುತ್ವಕ್ಕೆ ಮಾರಕವಲ್ಲವೇ? ಎಸ್ಡಿಪಿಐ ರಾಷ್ಟ್ರಾಧ್ಯಕ್ಷ ಎಂಕೆ ಫೈಜಿಯ ಬಂಧನ ಅನ್ಯಾಯದ ಪರಮಾವಧಿ. ಮೋದಿ ಸರ್ಕಾರ ನಡೆಸಿರುವ ದೇಶ ಸಾಧನೆ, ದೇಶ ಸಾಧನೆ. ಜಿಂದಾಬಾದ್, 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 ಜಿಂದಾಬಾದ್. ಫ್ಯಾಸಿಸ್ಟ್ ವಿರೋಧಿಗಳು, ಸಂವಿಧಾನದ ವಾಹಕರು, ಮೋದಿ ಸರ್ಕಾರಕ್ಕೆ ಶತ್ರುಗಳು, ತನಿಖಾ ಸಂಸ್ಥೆಗಳ ಕೈಗೆ ಗುರಿಯಾಗಿವರು, ಗುರಿಯಾಗಿಸುವರು. ಎಸ್ಡಿಪಿಐ ಅಧ್ಯಕ್ಷರನ್ನು ಮೀಡಿಯಾ ಮೂಲಕ ಬಂಧನ ಮಾಡಿಸಿ ನ್ಯಾಯದ ಧ್ವನಿಗಳು ಕಡಿಯುವುದಾದರೆ ಸುಮ್ಮನೆ ಕೂರಲು ನಾವಿಲ್ಲ, ಸುಮ್ಮನೆ ಕೂರಲು ನಾವಿಲ್ಲ. ನಾಯಕರನ್ನು ಬಂಧಿಸಿದಾಕ್ಷಣ, ಕಾರ್ಯಕರ್ತರು ಸತ್ತಿಲ್ಲ, ಜಿಂದಾಬಾದ್, 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 ಜಿಂದಾಬಾದ್. Go back, 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 go back,
ईडी से धमकाने का बंद करो, ईडी से धमकाने का बंद करो, वक्त की लड़ाई आगे बढ़ेगी, हक की लड़ाई आगे बढ़ेगी, वक्त की लड़ाई आगे बढ़ेगी, हक की लड़ाई आगे बढ़ेगी। प्रेसिडेंट साहब को रिहा करो, ईडी वालों विदा करो, ईडी वालों विदा करो, पर आरएसएस के लोगों पर उनके ऑफिसों पर रेड करो, कुछ नहीं मिला, एसडीपीआई के ऑफिस में कुछ नहीं मिला, एसडीपीआई के ऑफिस में कुछ नहीं मिला। Go back, ईडी go back, नहीं डरेंगे, ईडी से नहीं डरेंगे, मोदी अमित शाह से नहीं डरेंगे, नहीं डरेंगे, मोदी गवर्नमेंट से नहीं डरेंगे, कुछ नहीं मिला, ईडी को कुछ नहीं मिला। ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ. ಏನು 4ನೇ ತಾರೀಕಿಗೆ ರಾತ್ರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ MK ಫೈಜಿ ಸಾಬ್ರವನ್ನು ಏನು ದೆಹಲಿಯ ಏರ್ಪೋರ್ಟ್ನಲ್ಲಿ ಏನು ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿದ್ದಾರೆ. ಈ ಬಂಧನವನ್ನು ವಿರೋಧಿಸಿ ತಕ್ಷಣವೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಇಂದು ಧಾರವಾಡ ನಗರ ಸಮಿತಿ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಮುಖಾಂತರ ಈಗ ಏನು ಇವರು ನಮ್ಮ ಅಧ್ಯಕ್ಷರನ್ನ ಏನು ಬಂಧನ ಮಾಡಿದ್ದಾರೆ, ಇದರ ವಿರುದ್ಧವಾಗಿ ದೇಶಾದ್ಯಂತ ಏನು ಮೊನ್ನೆಯ ದಿನ ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿದ್ದಾವೆ ನಮ್ಮ ಆಲ್ರೆಡಿ. ಇದು ಏನು ವಕ್ತ್ ಬಿಲ್ನ ಪ್ರತಿಭಟನೆಗಳು, ವಕ್ತ್ ಬಿಲ್ ಮಸೂದೆ ಏನು ಬಂತು, ವಕ್ತ್ ಮಸೂದೆ ಬಿಲ್ ಬಂದಾಗ ಇವರು ಅದನ್ನೇನು ಮಂಡನೆ ಮಾಡಿದ್ರು, ಅದರ ವಿರುದ್ಧ ಯಾವ ಪಾರ್ಟಿಗಳು ಪಕ್ಷಗಳು ಮಾತನಾಡಲಿಕ್ಕೆ ತಯಾರಿಲ್ಲ. ಆ ಸಮಯದಲ್ಲಿ SDPI ಅದೇ ದಿನ ಒಂದೇ ದಿನದಲ್ಲಿ 13ನೇ ತಾರೀಕಿಗೆ ಇವರೇನು ಬಿಲ್ನ ಟೇಬಲ್ ಮಾಡಿದ್ರು. ಅವತ್ತು ಒಂದೇ ದಿನ ಸಾವಿರಾರು ಸ್ಥಳಗಳಲ್ಲಿ SDPI ಪ್ರತಿಭಟನೆಯನ್ನ ಮಾಡಿತ್ತು. ದೊಡ್ಡ ಸಮಾವೇಶಗಳನ್ನು ಕೂಡ SDPI ಹಮ್ಮಿಕೊಂಡು ಒಂದು ಕೇಂದ್ರ ಸರ್ಕಾರಕ್ಕೆ ಏನು ಎಚ್ಚರವನ್ನು ಕೊಟ್ಟಿತ್ತು. ಈ ಎಚ್ಚರ ಏನು SDPI ಕೊಟ್ಟಿತ್ತು, ಆ ಎಚ್ಚರ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಇವರು ಏನು ಜನ ವಿರೋಧಿ ನೀತಿಗಳನ್ನ ಏನು ಬಿಲ್ಗಳನ್ನ ತರ್ಲಿಕ್ಕೆ ಹೋಗ್ತಾರೆ, ಅವಾಗ SDPI ಇವರಿಗೆ ವಿರೋಧವಾಗಿ ಏನು ಪ್ರತಿಭಟನೆಗಳನ್ನ ಮೂಲಕ ಇವರಿಗೆ ಏನು ಎಚ್ಚರಿಕೆ ನೀಡುತ್ತೆ. ಆ ಎಚ್ಚರಿಕೆಗಳಿಗೋಸ್ಕರ ಇವರು ಹತ್ತಿಕ್ಕುವ ಒಂದು ಕೆಲಸದ ಒಂದು ಭಾಗವಾಗಿ ಒಂದು ಷಡ್ಯಂತ್ರನೇ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಇವರು ಬಂಧನ ಮಾಡಿರೋದು. ಇದು ಬಂಧನವನ್ನು ನಾವು ನಮ್ಮ ಕಾರ್ಯಕರ್ತರು ಎಂದಿಗೂ ಸಹಿಸಲ್ಲ. ಇದರ ವಿರುದ್ಧ ನಾವು ಯಾವಾಗಲೂ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ. ನಾವು ಯಾವ ರೀತಿಯ ಹೋರಾಟಗಳನ್ನಾದ್ರೂ ಮಾಡಲಿಕ್ಕೆ ತಯಾರಿದ್ದೇವೆ. ನಾವು ಬರೀ ಇವಾಗ ನಾರ್ಮಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ದೇವೆ. ನೀವು ತಕ್ಷಣವೇ ಅವರನ್ನ ಏನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ದೇಶಾದ್ಯಂತ ರಸ್ತೆಗಳನ್ನ ನಾವು ಬಂದ್ ಮಾಡಿ ಆದ್ರೂ ಹೋರಾಟಗಳನ್ನ ಮಾಡಲಿಕ್ಕೆ ನಾವು ಹಿಂದೂ ಸರಿಯಲ್ಲ. SDPI ಒಮ್ಮೆ ಎಚ್ಚರಿಕೆ ಕೊಡ್ತು, ಅದನ್ನ ಮಾಡುವವರೆಗೇನು ಬಿಡಲ್ಲ. ಇದನ್ನೇ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಇದೇನು ಫ್ಯಾಸಿಸ್ಟ್ ಸರ್ಕಾರ ಇದೆ, ಪದೇ SDPI ಸಂಯಮವನ್ನ ಪರಿಶೀಲಿಸ್ತಾ ಇದೆ. ನೀವು ಇಡಿ NIA ಮೂಲಕ ನಮ್ಮನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದ್ದೀರಾ.
ಇದು ಇಡಿ NIA ಇದೆಲ್ಲ ಹಳೇದಾಗೋಯ್ತು. ಜೈಲು ಇದೆಲ್ಲ SDPI ಕಾರ್ಯಕರ್ತರಿಗೆ ನಡೆಯಲ್ಲ. ಇನ್ನು ಬೇರೆ ಏನಾದ್ರು ಇದ್ರೆ ನೀವು ತೊಗೊಂಬಂದು ನಮ್ಮನ್ನ ಎದುರಿಸ್ಲಿಕ್ಕೆ ಟ್ರೈ ಮಾಡಿ, ಅವಾಗ ಏನಾದ್ರು ನೋಡೋಣ. ಇವೆಲ್ಲ ನಮಗೆ ಹಳೇದಾಗಿದೆ. ಇಡಿ NIA ಎಲ್ಲ ಫೇಸ್ ಮಾಡಿದ್ದೇವೆ ನಾವು. ಇದನ್ನ ಸೈಡಿಗೆ ಇಡಿ. ಇವು ಇಡಿ NIA 2014 ನಂತರ ಏನ್ ಮಾಡಿದ್ದಾರೆ ಇವರು, ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ಅವ್ರನ್ನ ಏನ್ ಮಾಡ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಎಷ್ಟೋ RSS ಆಫೀಸ್ಗಳಲ್ಲಿ ಏನೇನೋ ಇದೆ, ಅದು ಅಲ್ಲಿ ಹೋಗಿ ರೇಡ್ ಮಾಡಿ ನೀವು ದಮ್ಮಿದ್ರೆ. ಯಾಕೆ ಇಡಿ ಅಧಿಕಾರಿಗಳಿಗೆ ತಾಕತ್ತಿಲ್ವಾ? ಏನು ಕೇಂದ್ರ ಸರ್ಕಾರದಿಂದ ನಿಮಗೇನು ಇದು ಒಮ್ಮೆ ಮಿಸ್ ಕಾಲ್ ಬಂದೆ ಅಷ್ಟೇ ನೀವು ಹೋಗಿ ಅವ್ರು ಯಾರಿಗೆ ಹೇಳ್ತಾರೆ ಆ ಕಚೇರಿಗಳಿಗೆ ಹೋಗಿ, ಕೇಂದ್ರ ಸರ್ಕಾರ ಹೇಳಿದ್ದೆ ಕಚೇರಿಗಳಿಗೆ ಹೋಗಿ ಇವರು ಏನ್ ಮಾಡ್ತಿದ್ದಾರೆ, ಇಡಿ NIA ಸಂಘಟನೆಗಳನ್ನು ರೇಡ್ ಮಾಡ್ತಿದ್ದಾರೆ. ಇವತ್ತು 10 ರಿಂದ 12 SDPI ಸ್ಟೇಟ್ ಕಚೇರಿಗಳಿಗೆ ಇವರು ಏನು ಮಾಡಿದ್ದಾರೆ, ರೇಡ್ ಅನ್ನ ಮಾಡಿದ್ದಾರೆ. ಏನ್ ಸಿಕ್ಕಿದೆ ಇವರಿಗೆ? ಏನಿಲ್ಲ. ಬಾಳ ಅಂದ್ರೆ ಇವರಿಗೆ ಪೆನ್, ಪುಸ್ತಕ, ಇವು ಫ್ಲಾಗ್, ಬ್ಯಾನರ್ಗಳು ಸಿಕ್ಕಿರ್ಬೇಕು. ಇದರ ಹೊರತಾಗಿ ಇವರಿಗೆ ಏನು ಸಿಕ್ಕಿನಿಲ್ಲ, ಸಿಗ್ಲಿಕ್ಕೂ ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ನಾವು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಹೋರಾಡುವವರು, ಪ್ರಜಾಪ್ರಭುತ್ವದ ಕಂಗೋಲೆ ಮಾಡೋರು RSS ನವರು. ಅವರ ಕಚೇರಿಗೆ ಹೋಗಿ ನೀವು ರೇಡ್ ಮಾಡಿ, ನಿಮಗೆ ಏನು ಬೇಕು, ನೀವು ಏನು ಹುಡುಕಾಗಿ ಬಂದಿದ್ದೀರಾ ಅದು ಸಿಗ್ಬೋದು ನಿಮಗೆ. ಅದು ನಮ್ಮ ಹತ್ರ ನೀವು ಬರಾಕೆ ಹೋಗಬೇಡಿ. ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೇವೆ. ಈ ಧಾರವಾಡದ ಮಣ್ಣಿನ ಮುಖಾಂತರ ನಮ್ಮ ನಾಯಕರನ್ನ ನೀವು ಬಂಧಿಸೋದನ್ನ ಬಿಡಬೇಕು. ಏನು ಬಂಧಿಸಿದ್ದಾರೆ ತಕ್ಷಣ ಅವರನ್ನ ಬಿಡಬೇಕು, ವಜಾಗೊಳಿಸಬೇಕು. ಇಲ್ಲ ಅಂತಂದ್ರೆ ನಾವು ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ಲಿಕ್ಕಿದ್ದೇವೆ. ಯಾಕಂತಂದ್ರೆ ನಾವು ಸಾರ್ವರ್ಕರ ಸಂತತಿಗಳಲ್ಲ, ನಾವು ಟಿಪ್ಪು ಸುಲ್ತಾನನ ಅನುಯಾಯಿಗಳು. ಹೋರಾಟ ನಮ್ಮ ರಕ್ತದಲ್ಲಿ ಇದೆ. ನಮ್ಮ ರಕ್ತ ಚಿಮ್ಮಿದರೂ ಪರವಾಗಿಲ್ಲ, ನಾವು ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನಿಮಗೆ ನಾನು ಈ ಮಣ್ಣಿನ ಮುಖಾಂತರ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಎರಡನ್ನು ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷ ಸಲೀಂ ಹಳ್ಯಾಳ್. सोशल डेमोक्रेटिक पार्टी ऑफ इंडिया धारवाड़ ब्लॉक के जानिब से आज क्या है, अंबेडकर सर्कल, जुबली सर्कल में आज प्रोटेस्ट किया गया। ये करने का रीजन क्या है बोले गए तो हमारे नेशनल के प्रेसिडेंट MK फैजी साहब को क्या है अरेस्ट कर है। कौन? ईडी को काम धंधा नहीं है। ईडी को जब चाहे जो हुकूमत में जो गलत काम कर रहे हैं, मोदी गवर्नमेंट जो वक्फ बिल के खिलाफ हो, ऐसे बहुत सारे बिल जो पार्लियामेंट में क्या है प्रेजेंट कर मुसलमानों के खिलाफ प्रेजेंट कर रही है, उसके खिलाफ जो लोग सड़कों पे आकर बात कर रहे हैं उनके खिलाफ क्या है ईडी NIA जैसी एजेंसीज को क्या है मिस यूज करना है। कौन? मोदी गवर्नमेंट। मैं मोदी गवर्नमेंट को ये बोलना चाहता हूँ कि आप MK फैजी साहब, एक MK फैजी साहब को अरेस्ट करेंगे। MK फैजी साहब क्या है, ऐसे हजारों MK फैजी साहब को रेडी कर चले गए हैं। आप देखे होंगे उनको अरेस्ट करने के टाइम को उनकी मुस्कुराहट देखे होंगे। ये हम लोग क्या है टीपू सुल्तान की औलाद है, सावरकर की औलाद नहीं है। क्योंकि हम लोग डरने वाले नहीं है। हम लोग आप रेड डालेंगे तो माफीनामा लिखने वाले नहीं है। आपको इतना ही रेड डालने का है तो नीरव मोदी, विजय मल्ल्या जैसे लोग बहुत सारे लोग स्कैम करके कल ये हाल ही में मैं क्या है न्यूज में देख रहा था 2 लाख का ये ट्रांजैक्शन के बारे में अरेस्ट किए MK फैजी साहब को करके। आपको पता रहना चाहिए विजय मल्ल्या हो, नीरव मोदी हो, लाखों का करोड़ों का ट्रांजैक्शन क्या है गवर्नमेंट को डुबाकर बाहर जाकर बैठे हैं। ये ईडी यूज करना है सो उनके ऊपर यूज करना है, ना कि हिंदुस्तान में जो तुम्हारे खिलाफ जो बोल रहे हैं उनको नहीं यूज करना है। और रही बात क्या है जो हमारी पुलवामा दाड़ी जो हुआ 2014 में पुलवामा अटैक जो हमारे सैनिकों के ऊपर हुआ, जो कश्मीर में उस वक्त जो हालात हुए उनके ऊपर क्या है NIA ईडी को तुम बेच कर तहकीकात करना है। ये कौन कराया, क्या कराया, कैसा हुआ, ये नहीं कि वो तहकीकात कराने इनको नहीं आता। क्योंकि ये ईडी NIA इनको सबको पता है कि ये पुलवामा अटैक में कौन शामिल है, हमारे केंद्र सरकार मोदी लोग शामिल है। इसके लिए उस टाइम पर जो हुआ उसके लिए उसके खिलाफ क्या है तहकीकात नहीं करेंगे। और रही बात हम लोग किसके ऊपर उम्मीद लगा रहे हैं, जो गृह मंत्री बैठा हुआ है जो गुजरात में तड़ी पार रह चुका है, अमित शाह कौन गृह मंत्री तड़ी पार रह चुका है, वैसे लोगों से हम लोग उम्मीद लगाएंगे कि सही लोगों को रेड डालेंगे। ऐसा हो नहीं सकता। जिस लोगों को रेड डालना है जो विजय मल्ल्या, जो अजीत पवार, ऐसे क्या चंद्रबाबू नायडू, हेमंत बिश्वा ऐसे लोगों को रेड डालना चाहिए। उनको रेड डालने के बाद क्या है वहां से बीजेपी में जैसा ही ज्वाइन होते हैं उनको क्या है क्लीन चिट, एक ग्रीन सिग्नल मिलता। तो मैं ये तुमको बताना चाहता हूं कि MK फैजी साहब को अरेस्ट कर SDPI को दबाने के लिए आपको नहीं होगा। क्योंकि हम लोग सोशल डेमोक्रेटिक पार्टी ऑफ इंडिया है। हमारा जो स्लोगन है हसीव मुक्त भारत, भय मुक्त भारत, भूख से आजादी, खौफ से आजादी।
खौफ से आजादी नारा लेकर चलने वाले हम लोग, लोगों को जगाने वाले, 140 करोड़ को जगाने वाले, हम लोग डरेंगे बोलकर आप डरिए, हम लोग डरेंगे बोलकर आप समझिए मत। आने वाले दिनों में जल्द से जल्द एमके फैजी साहब को 6 दिन का ईडी कस्टडी लिया गया है, इमीडिएटली आप हमको रिलीज करना है। आज एक न्यूज आई, 12 स्टेटों में हमारे एसडीपीआई के ऑफिसों पर रेड करे से, आपको रेड करना है तो ये हमारे क्या है, प्रमोद मुतालिक जैसे बागलकोट में लास्ट टाइम वीडियो वायरल हुआ, वहां पर क्या है, बंदूक तलवार लेकर खुलेआम साजिशें कर रहे हैं मुसलमानों के खिलाफ। और चक्रवर्ती सुलीबे ऐसे बहुत सारे आरएसएस के शाखों में तलवार बंदूक लेकर वहां पर क्या है, ये सब चलते रहता है। तुमको वहां रेड मारना है तो ईडी एनआईए सब कुछ वहां आजमाओ, यहाँ पर आजमाओ मत। हम लोग डरेंगे नहीं, आपको कुछ मिलने वाला नहीं है। और आने वाले दिनों में जल्द से जल्द आप नहीं रिहा करेंगे, पूरे हिंदुस्तान के लोग क्या है, वी द पीपल ऑफ इंडिया, हम लोग पूरे लोग मिलके एक बाबरी मस्जिद को खोए, ज्ञान वापी को तुम लोग मुद्दा बना रहे, और हमारे ख्वाजा गरीब नवाज रहमतुल्लाह अलैह को दरगाह को क्या है, वहां पर हिंदू मुस्लिम क्रिश्चियन सिखाई सब लोग चलते। वैसे बहुत सारी इतिहास गवाह दरगाहों को आप रेड डाल रहे। मौजूदा हालात को 13 तारीख को एक प्रेजेंट करे 11:20 में सदन में वक्फ अमेंडमेंट बिल के खिलाफ। ये किस लिए आज रेड, परसों हमारे एमके फैजी साहब को किस लिए रेड डाले बोले तो, जिस वक्त 11:20 को पार्लियामेंट में जैसा ही बिल प्रेजेंट हुई, वहां पर क्या है, शुरुआत हो गई हमारी क्या करके, प्रोटेस्ट होने लगे क्या इनके खिलाफ है बोल के। हाल ही में 25 तारीख को हुबली में एक बहुत बड़ा एहतिजाज चला। हुबली में लगभग 5000-6000 लोग वक्फ बोर्ड के खिलाफ क्या है, एक एहतिजाज किए। वो इंशाल्लाह इतिहास के पन्नों में क्या है, वो लिखा जाएगा। तो मैं बोलने का ये चाह रहा हूँ कि आने वाली दिनों में आपको रेड करना है तो आरएसएस, ये बजरंग दल, वहां पर रेड करिए, हमारे एसडीपीआई के लोगों पर रेड ना करिए। कृपया जल्द से जल्द रिहा करने की मांग करते हैं। मेरा नाम गफूर अहमद कुरट्टी, डिस्ट्रिक्ट वाइस प्रेसिडेंट हूँ। ಎಂಕೆ ಫೈಸಿ ರಾಷ್ಟ್ರಾಧ್ಯಕ್ಷರು ಇವರಿಗೆ ಬಂಧಿಸಿದ್ದಾರೆ ಇಡಿಯವರು। ಆದ ಕಾರಣ ಐತಿಹಾಸಿಕ ನಗರಿ, ಶೈಕ್ಷಣಿಕ ನಗರಿ ಧಾರವಾಡದಲ್ಲಿ ಅಂಬೇಡ್ಕರ್ ಸನ್ಮಾನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ। ಈ ಪ್ರತಿಭಟನೆಗೆ ನಾವು ಆಗಮಿಸಿದ ಜಿಲ್ಲಾಧ್ಯಕ್ಷರು ಸಲೀಂ ಹಳ್ಯಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ। ಅದೇ ತರ ನಮ್ಮ ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದ ಸಲೀಂ ಹುಡ್ಗೂರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ। ಅದೇ ತರ ಬಂದಂತ ಎಲ್ಲ ಬ್ಲಾಕ್ ಸಮಿತಿ ಅಧ್ಯಕ್ಷರು, ಪ್ರೆಸಿಡೆಂಟ್ಗಳು, ಅದೇ ತರ ಬಂದಂತ ನಮ್ಮ ಮಾಧ್ಯಮ ಮಿತ್ರರು, ಅವರ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ನಮ್ಮ ಧ್ವನಿಯನ್ನು ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರಕ್ಕೆ ಒಂದು ಧ್ವನಿಯನ್ನು ಮುಟ್ಟಿಸಲು ಬಂದಂತ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ತರ ನಮ್ಮ ಏನು ಪೊಲೀಸ್ ಅಧಿಕಾರಿಗಳು ಬಂದು ನಮಗೆ ಬಂದೋಬಸ್ತನ್ನು ಕೊಟ್ಟು ಸಹಕರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಪ್ರತಿಭಟನೆಯನ್ನು